ಶ್ರೀರಾಮುಲು ಅವರು ನಿಂತಿದ್ದಾರೆ, ಸೊ ಅವ್ರಿಗೆ ಬೆಂಬಲ ಇರುತ್ತಾ ಹೇಗೆ ಅಂತ ನೋಡಿ. ಒಂದು ವಿಚಾರದಲ್ಲಿ ನಾನು ಬಳ್ಳಾರಿಯಿಂದ ದೂರ ಇದ್ದಿದ್ದಕ್ಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಒಂದು ಚರ್ಚೆಗಳೆಲ್ಲ ಆಯಿತು. ಆದರೆ ಯಾವತ್ತೂ ಕೂಡ ನಾನು ಮೊದಲನೇ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಘೋಷಣೆ ಮಾಡೋ ದಿವಸ ಕೂಡ ಹೇಳಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ತಂದೆ ಸ್ಥಾನದಲ್ಲಿ ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ. ಅದೇ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂತವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗ್ಲಿ ಡಿಫರೆನ್ಸಸ್ ಅನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ. ಅವತ್ತು ನಾನು ಹೇಳಿದೆ, ನಾನು ಪಕ್ಷ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರನ್ನಾಗಿರ್ಬೋದು, ನನ್ನ ಸಹೋದರನಾಗಿರ್ಬೋದು, ಯಾರನ್ನ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ. ಇವತ್ತಿಲ್ಲಿ ತಾವು ನೋಡ್ತಾ ಇರುವಂತಹ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸದಿಂದ ಅವ್ರು ಬಂದಿರುವಂತದ್ದು. ಅವ್ರಿಗೆ ವಿಶ್ವಾಸ ಇಲ್ಲ ಅಂತಲ್ಲ, ಯಾರನ್ನ ರಾಜಕೀಯವಾಗಿ ಅವರವರ ಅಭಿಪ್ರಾಯಗಳಿಗೆ ಅವರನ್ನೇ ನಾನು ಬಿಟ್ಟಿದ್ದು. ಹಾಗಾಗಿ ಇವತ್ತು ಮತ್ತೆ ನಾನು ಮರಳಿ ಇವತ್ತು ತಾಯಿ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ನಾನು ಇವತ್ತೇನು ಸೇರ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಶ್ರಮ ಪಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ತಡ ಆಗ್ಲಿಲ್ವಾ ಬರುವಂತದ್ದು ಬಿಜೆಪಿಗೆ ಅಂತ? ಹಿಂದೆನೆ ಬಂದಿದೆ, ಇದು ಪ್ಲಸ್ ಆಗ್ತಿತ್ತ ಬಿಜೆಪಿಗೆ, ಮತ್ತಷ್ಟು ಸೀಟ್ಗಳು ಹೆಚ್ಚಾಗ್ತಾ ಇತ್ತು. ನನ್ನ ಲೆಕ್ಕದಲ್ಲಿ ಈಗಾಗಲೇ ಜನರೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಶ್ರೀರಾಮುಲು ಅವರು ನಿಂತಿದ್ದಾರೆ, ಸೊ ಅವ್ರಿಗೆ ಬೆಂಬಲ ಇರುತ್ತಾ ಹೇಗೆ ಅಂತ ನೋಡಿ. ಒಂದು ವಿಚಾರದಲ್ಲಿ ನಾನು ಬಳ್ಳಾರಿಯಿಂದ ದೂರ ಇದ್ದಿದ್ದಕ್ಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಒಂದು ಚರ್ಚೆಗಳೆಲ್ಲ ಆಯಿತು. ಆದರೆ ಯಾವತ್ತೂ ಕೂಡ ನಾನು ಮೊದಲನೇ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಘೋಷಣೆ ಮಾಡೋ ದಿವಸ ಕೂಡ ಹೇಳಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ತಂದೆ ಸ್ಥಾನದಲ್ಲಿ ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ. ಅದೇ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂತವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗ್ಲಿ ಡಿಫರೆನ್ಸಸ್ ಅನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ. ಅವತ್ತು ನಾನು ಹೇಳಿದೆ, ನಾನು ಪಕ್ಷ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರನ್ನಾಗಿರ್ಬೋದು, ನನ್ನ ಸಹೋದರನಾಗಿರ್ಬೋದು, ಯಾರನ್ನ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ. ಇವತ್ತಿಲ್ಲಿ ತಾವು ನೋಡ್ತಾ ಇರುವಂತಹ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸದಿಂದ ಅವ್ರು ಬಂದಿರುವಂತದ್ದು. ಅವ್ರಿಗೆ ವಿಶ್ವಾಸ ಇಲ್ಲ ಅಂತಲ್ಲ, ಯಾರನ್ನ ರಾಜಕೀಯವಾಗಿ ಅವರವರ ಅಭಿಪ್ರಾಯಗಳಿಗೆ ಅವರನ್ನೇ ನಾನು ಬಿಟ್ಟಿದ್ದು. ಹಾಗಾಗಿ ಇವತ್ತು ಮತ್ತೆ ನಾನು ಮರಳಿ ಇವತ್ತು ತಾಯಿ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ನಾನು ಇವತ್ತೇನು ಸೇರ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಶ್ರಮ ಪಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ತಡ ಆಗ್ಲಿಲ್ವಾ ಬರುವಂತದ್ದು ಬಿಜೆಪಿಗೆ ಅಂತ? ಹಿಂದೆನೆ ಬಂದಿದೆ, ಇದು ಪ್ಲಸ್ ಆಗ್ತಿತ್ತ ಬಿಜೆಪಿಗೆ, ಮತ್ತಷ್ಟು ಸೀಟ್ಗಳು ಹೆಚ್ಚಾಗ್ತಾ ಇತ್ತು. ನನ್ನ ಲೆಕ್ಕದಲ್ಲಿ ಈಗಾಗಲೇ ಜನರೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ.